ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಬೆಳಿಗ್ಗೆ ನಮ್ಮ RCB ಕಡೆಯಿಂದ ಬೆಂಕಿ ಬ್ರೇಕಿಂಗ್ ಅಪ್ಡೇಟು. ಏನ್ ಗುರು ಎಕ್ಸ್ಪೆಕ್ಟೆಡೇ ಇಲ್ಲ ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಮೆಂಟರ್ RCBಗೆ ಮೆಂಟರು ಅನೌನ್ಸ್ ಆಗಿದ್ದಾರೆ, ಜೊತೆಗೆ ಹೆಡ್ ಕೋಚ್ ಅಲ್ಲ ಬ್ಯಾಟಿಂಗ್ ಕೋಚು ಅನೌನ್ಸ್ ಆಗಿರೋದು. ಅದು ನಮ್ಮ ದಿನೇಶ್ ಕಾರ್ತಿಕ್ ಬ್ಯಾಕ್ ಇನ್ RCB ಮಗ. ಲಿಟ್ರಲಿ ನಾನು ಎಕ್ಸ್ಪೆಕ್ಟ್ ಅಂತೂ ಮಾಡಲ್ಲ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಕೋಚ್ ಆಗಿ ನಮ್ಮ RCBಗೆ ಬರ್ತಾರೆ ಅಂತ, ಜೊತೆಗೆ ಮೆಂಟರ್ ಆಗಿ ಬರ್ತಾರೆ ಅಂತ. ಅದು ಇವಾಗಿನ ರಿಟೈರ್ ಆಗಿದ್ದಾರೆ ಅವರು. ಇವಾಗ ಇನ್ನ ಸುಮಾರು ಟೈಮ್ ಇದೆ IPL ಆಗೋದಕ್ಕೆ, ನೆಕ್ಸ್ಟ್ ಸೀಸನ್ ಬರೋದಕ್ಕೆ. ಬಟ್ RCB ನೋಡಿ ಆಗ್ಲೇ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ದಾರೆ, ಇವರೇ ಆಗಬೇಕು, ಇವರೇ ಹಿಂಗಾಗಬೇಕು, ಇವರೇ ಹಂಗಾಗಬೇಕು ಅಂತ. ಬಟ್ ದಿನೇಶ್ ಕಾರ್ತಿಕ್ ಹೇಳಿದ್ರು, ಈ ಟೂರ್ನಮೆಂಟ್ ಮುಗಿತಾ ಇದ್ದಂಗೆ ಹೇಳಿದ್ರು, ನಾನು ಏನೇ ಮಾಡಿದ್ರು ಕೂಡ ನೆಕ್ಸ್ಟ್ RCBಗೆ ಮಾಡೋದು ಅಂತ. ನನ್ನ ಸಪೋರ್ಟ್ RCBಗೆ ಖಂಡಿತ ಇದ್ದೇ ಇರುತ್ತೆ. ಅದು ಯಾವ ಆಸ್ಪೆಕ್ಟಲ್ಲಾದರೂ ಆಗಿರ್ಬೋದು, RCBಗೆ ನಾನು ನಿಂತ್ಕೊಂತೀನಿ ಅಂತ ಹೇಳಿದರು. ಸೊ ಒಳಗಡೆ ಕಾನ್ವರ್ಸೇಷನ್ ಆಗಿತ್ತು ಅಂತ ಕಾಣಿಸಿದೆ ಮ್ಯಾನೇಜ್ಮೆಂಟ್ ಜೊತೆಗೆ. ಮೆಂಟರ್ ಆಗಬೇಕು, ಕೋಚ್ ಆಗಬೇಕು ಅಂತ. ನಾವೇನೋ ನೆಕ್ಸ್ಟ್ ಬರೀ ಕಾಮೆಂಟ್ರಿ ಮಾಡ್ಕೊಂಡು ಇದ್ಬಿಡ್ತಾರೆ IPL ಅಲ್ಲಿ ಅಂತ ಅನ್ಕೊಂಡಿದ್ವಿ. ಬಟ್ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ AB de Villiers ಬರ್ತಾರೆ ಅಂತ ವರ್ಷಗಟ್ಟಲೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. 3 ವರ್ಷದಿಂದ ಕಳೆದ 3 ವರ್ಷದಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡೇ ಇದ್ದೀವಿ. ಬಟ್ AB de Villiers ಬರಲ್ಲ. ನೋಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವಾಗ ಇವರು ಡಿಕ್ಲೇರ್ ಆಗೋಗ್ಬಿಟ್ಟಿದ್ರು ಆಲ್ರೆಡಿ. ಇವ್ರು ಬರೀ ಬ್ಯಾಟಿಂಗ್ ಕೋಚ್ ಆಗಿತ್ತು ಅಂದ್ರೆ ಏನೋ ಹೇಳ್ಬೋದಾಗಿತ್ತು. ಇವರು ಮೆಂಟರ್ ಕೂಡ ಆಗಿರೋದ್ರಿಂದ ಬರುವಂತ ಸೀಸನ್ ಇದೆ, ಮೆಗಾ ಆಕ್ಷನ್ ಬರ್ತಾ ಇದೆಯಲ್ಲ. ಸೊ ಈ ಮೆಗಾ ಆಕ್ಷನ್ ದಿನೇಶ್ ಕಾರ್ತಿಕ್ ಅವರ ಪಾತ್ರ ಇದೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಮೋ ಮೊಬ್ಯಾಟ್ ಆಗಿರಲಿ, ಆಂಡಿ ಫ್ಲವರ್ಸ್ ಆಗಿರಲಿ, ಸೊ ಇವ್ರಿಗೆಲ್ಲ ಲೋಕಲ್ ಡೊಮ್ಯಾಸ್ಟಿಕ್ ಪ್ಲೇಯರ್ಗಳ ಬಗ್ಗೆ ಐಡಿಯಾನೇ ಇರೋದಿಲ್ಲ, ಅಷ್ಟೊಂದು ಇರೋದಿಲ್ಲ. ಐಡಿಯಾ ಇರೋದೇ ಇಲ್ಲ ಅಂತಲ್ಲ, ಅಷ್ಟೊಂದು ಇರೋದಿಲ್ಲ. ಬಟ್ ನಮ್ಮ ದಿನೇಶ್ ಕಾರ್ತಿಕ್ ಇಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಇದಾರೆ, ಆಲ್ರೆಡಿ ಬಂದಿದ್ದಾರಲ್ಲ, ಸೊ ಮೆಂಟರ್ ಆಗಿ ಬಂದಿದ್ದಾರೆ. ಸೊ ಇವರ ಪಾತ್ರ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಅದೇ ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳ ವಿಚಾರದಲ್ಲಾಗಿರ್ಬೋದು. ಸೊ ಈ ತರ ಅವರೇ ನಮ್ಮ ಡೊಮ್ಯಾಸ್ಟಿಕ್ ಅಲ್ಲ, ಬಟ್ ಆದ್ರೂ ಕೂಡ ನಮ್ಮ ಸೌತ್ ಝೋನ್ ಅಂಡರ್ಲಿ ಬರ್ತಾರಲ್ಲ, ಸೊ ಅವ್ರಿಗೆ ಪ್ರಾಬ್ಲಿ ಎಲ್ಲ ಗೊತ್ತಿರುತ್ತೆ ಯಾವ ಪ್ಲೇಯರ್ಸ್ಗಳು ಹೆಂಗೆ ಆಡ್ತಾರೆ ಅಂತ. ಲೋಕಲ್ ಡೊಮ್ಯಾಸ್ಟಿಕ್ ಟೂರ್ನಮೆಂಟ್ಗಳಲ್ಲಿ ಯಾರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ ಅಂತ, ಯಾರಿಗೆ ಮಣೆ ಹಾಕಬೇಕು ಅಂತ ಅವ್ರಿಗೆ ಒಂದು ಐಡಿಯಾ ಇರುತ್ತೆ. ಸೊ ಇಂಥ ಒಬ್ಬ ಪ್ಲೇಯರು ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ ಪ್ಲೇಯರು. ಬೇಜಾನ್ ಮ್ಯಾಚ್ಗಳನ್ನ ಆಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅರೌಂಡ್ RCBಗೆ ಒಂದು 5 ವರ್ಷ ಆಡಿದ್ದಾರೆ. ಸೊ ಆದ್ರಿಂದ ಇವ್ರನ್ನ ಪಿಕ್ ಮಾಡೋದ್ರಿಂದ ಮೆಂಟರ್ ಆಗಿ ನನ್ನ ಪ್ರಕಾರ ಚೆನ್ನಾಗಿದೆ. ಒಬ್ಬ ಲೋಕಲ್ ಡೊಮ್ಯಾಸ್ಟಿಕ್ ಅವರು ಬೇಕಾಗಿತ್ತು, ಒಬ್ಬ ಪ್ಲೇಯರ್ ಬೇಕಾಗಿತ್ತು. ಈ ಥರ ಗೌತಮ್ ಗಂಭೀರ್ ಅವ್ರು ಯಾವ ಥರ ಮೆಂಟರ್ಶಿಪ್ನ ನಿಭಾಯಿಸೋರು ಲಕ್ನೋ ಸೂಪರ್ ಜೈಂಟ್ಸ್ಗೆ, ಜೊತೆಗೆ KKRಗೆ. ಸೊ ಆ ಥರ ನಮ್ಮ RCBಗೂ ಕೂಡ ಇವರು ಗೌತಮ್ ಗಂಭೀರ್ ಅಲ್ಲ, ದಿನೇಶ್ ಕಾರ್ತಿಕ್ ಅವ್ರು ಏನೋ ಒಂದು ಮಾಡ್ತಾರೆ ಅನ್ನೋ ಒಂದು ಹೋಪ್ ಉಟ್ಕೊಂಡಿದೆ ಇವಾಗ. ಸೊ ಆಕ್ಷನಲ್ಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಅಂತ ಕಾಣಿಸುತ್ತೆ ಇವರ ಒಂದು ಕಾಂಟ್ರಿಬ್ಯೂಷನ್. ನೋಡೋಣ ಅದು ಏನೇನು ಮಾಡ್ತಾರೆ, ಏನೇನು ಯೋಚನೆ ಮಾಡ್ತಾರೆ, ಕ್ರಿಕೆಟಿಂಗ್ ಬ್ರೈನ್ ಅದು ಯಾವ ಥರ ಯೂಸ್ ಮಾಡ್ತಾರೆ ಅಂತ. ಗೌತಮ್ ಗಂಭೀರ್ಗೆ ಇವಾಗ ನಾವು ಕರಿತಿದ್ದೀವಲ್ಲ, ಅವ್ರು ಮೆಂಟರ್ ಆಗಿರೋದ್ರಿಂದ ಮೆಂಟರ್ ಆಗ್ಬಿಟ್ಟು ಏನೇನೋ ಮಾಡ್ಬಿಟ್ರಲ್ಲ. ಏನು ಸಾಕತ್ ಕ್ರಿಕೆಟಿಂಗ್ ಬ್ರೈನು ಗುರು ಗೌತಮ್ ಗಂಭೀರ್, ಏನೇನೋ ಮಾಡ್ತಾರಲ್ಲ ಗುರು, ಚಾಂಪಿಯನ್ ಅಂತ ಹೇಳ್ತೀವಲ್ಲ. ಸೊ ಆ ಥರ ಏನಾದ್ರು ಇವರು ಏನಾರು ಮಾಡ್ತಾರ ಅಂತ ನೋಡ್ಬೇಕು ಅಷ್ಟೇ. ಸೊ ನಿಮಗೇನು ಅನಿಸಿದೆ? ಹೆಡ್ ಕೋಚೇ ಗೊತ್ತಾಯ್ತು ನನ್ನ ಮೈಗೆ. ಬ್ಯಾಟಿಂಗ್ ಕೋಚ್ ಆಗಿ ಡಿಕ್ಲೇರ್ ಆಗಿತ್ತು ಪಾಪ ಆಂಡಿ ಫ್ಲವರ್ಸ್, ಹಂಗೆ ಮನೆಗೆ ಕಳಿಸ್ತಾ ಇದ್ದೀನಿ ನಾನು ಹೆಡ್ ಕೋಚ್ನ. ಬ್ಯಾಟಿಂಗ್ ಕೋಚ್ ಆಗಿ ಡಿಕ್ಲೇರ್ ಆಗಿರೋದು, ಜೊತೆಗೆ ಮೆಂಟರ್ ಆಗಿರೋದು ನಮ್ಮ RCBಗೆ. ಸೊ ಎರಡೂ ಆಗಿರೋದು ಒಂಥರ ಕ್ರೂಷಿಯಲ್ ಆಗೇನೆ ಇರುತ್ತೆ. ನೋಡೋಣ ಇವರ ಪಾತ್ರ ನೆಕ್ಸ್ಟ್ IPL ಇದರಲ್ಲಿ. ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. DK ಬ್ಯಾಕ್ ಟು RCB. ನನಗಂತೂ ಖುಷಿ ಆಗ್ತಿದೆ ಗುರು DK ಬ್ಯಾಕ್ ಟು RCB ಅಂತಂದ್ರೆ. ಯಾಕಂದರೆ ಬೇರೆ ಟೀಮ್ಗಳು ಯಾವ್ದಾರು ಮನೆ ಹಾಕ್ಬಿಟ್ಟು ಕರ್ಕೊಂತಿದ್ರೋ ಗೊತ್ತಿಲ್ಲ, ಅಂದರೆ ಈ ಥರ ರೋಲಿಗೆ ಮೆಂಟರ್ ರೋಲ್ಗೋ ಅಥವಾ ಬ್ಯಾಟಿಂಗ್ ಕೋಚ್ ರೋಲ್ಗೋ ಏನಾದ್ರು ಕರ್ಕೊಂಬಿಡ್ತಿದ್ರು. ಬಟ್ RCBಗೆ ನಾನು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಮುಂದೆ ಗೋಯಿಂಗ್ ಫಾರ್ವರ್ಡ್ ದ ಫ್ಯೂಚರ್ ಅಂತ ಅವ್ರು ಹೇಳಿದ್ರಿಂದ RCB ಅವ್ರನ್ನ ಬಿಡ್ದಂಗೆ ಹೇಳೋದು ಒಳಗಡೆ ಕೂರಿಸ್ಕೊಂಡಿದೆ ಅಷ್ಟೇ. ಸೊ ನಿಮ್ಗೆ ಏನು ಅನಿಸಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿದ್ರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.